ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಏನು ತರಗತಿ ಇದೆ ಅದನ್ನು ನಾವು ಶುರು ಮಾಡ್ಕೊಳ್ತಾ ಹೋಗೋಣ. ಯಾಕೆ ಅಂತ ಅಂದರೆ ಕೆಲವೊಂದು ದಿನಗಳಿಂದ ತರಗತಿಗಳು ಆಗಿಲ್ಲ. ತುಂಬ ಜನ ಕಮೆಂಟನ್ನು ಮಾಡ್ತಾಯಿದ್ದೀರಾ ಪ್ರತಿದಿನ ತರಗತಿಗಳನ್ನು ಮಾಡಿ ಅಂತ. ನೋಡಿ, ಇನ್ನು ಮುಂದೆ ಡೈರೆಕ್ಟಾಗಿ ಕಂಟಿನ್ಯೂಸ್ ಆಗಿ ನಿಮಗೆ ತರಗತಿಗಳು ಬರ್ತಾ ಇರ್ತದೆ. ಅದರ ಬಗ್ಗೆ ಏನೂ ಕೂಡ ವರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಪ್ರತಿದಿನ ನೀವು ತರಗತಿಗಳನ್ನು ನೋಡ್ತಾ ಹೋಗ್ಬೋದು. ನೋಡಿ, ಇವತ್ತಿನ ಒಂದು ತರಗತಿ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಯಾಕೆ ಅಂತಂದರೆ ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ಇಲ್ಲಿ ಕ್ಲಾಸಸ್ಗಳು ಇಲ್ಲಿ ಫ್ರೀಯಾಗಿ ನಿಮಗೆ ಸಿಗ್ತಾ ಹೋಗ್ತದೆ. ಅವೆಲ್ಲವೂ ಕೂಡ ನಿಮಗೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಾಗಿರ್ಬೋದು ಅಥವಾ ಇಲ್ಲಿ ಏನಾದರೂ ಎಕ್ಸಾಮ್ ಆಗಿರ್ಬೋದು, ಯಾವ ಎಕ್ಸಾಮ್ಗಳಿಗೂ ಕೂಡ ಇಲ್ಲಿ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಕೊಟ್ಟಿರ್ತೇವೆ. ಓಕೆ, ಬನ್ನಿ ಈಗ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ನಮ್ಮ ಒಂದು ಮೊದಲನೇ ಪ್ರಶ್ನೆ ಅಂತ ನಾವು ಈಗ ನೋಡೋದಾದರೆ, ನೋಡಿ, ಮೊದಲನೇ ಪ್ರಶ್ನೆ ಇಲ್ಲಿ ಇಂಟರ್ಪೋಲ್ ಅಂತ ಕೊಟ್ಟಿದ್ದಾರೆ. ಇಂಟರ್ಪೋಲ್ ಯಾಕಪ್ಪ ಸುದ್ದಿಯಲ್ಲಿ ಐತೆ ಅಂತಂದರೆ, ಇತ್ತೀಚೆಗೆ ಕೆಲವೊಂದು ಏನು ಕೇಸಸ್ಗಳು ಇದ್ದಾವೆ ಇಂಟರ್ಪೋಲ್ವರೆಗೂ ಕೂಡ ನಮ್ಮ ಒಂದು ಭಾರತ ದೇಶದಿಂದ ಹೋಗಿತ್ತು. ಆ ಒಂದು ಕಾರಣದಿಂದಾಗಿ ಇಂಟರ್ಪೋಲ್ ಇಲ್ಲಿ ಸುದ್ದಿಯಲ್ಲಿದೆ. ಅದಕ್ಕೆ ಇಲ್ಲಿ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ, ಇಂಟರ್ಪೋಲ್ನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ. ಪೋಲ್ನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿಬಿಟ್ಟಿದ್ದಾರೆ. ನೋಡಿ, ಆಪ್ಷನ್ ನೋಡಿ, ಇಲ್ಲಿ ಅಮೇರಿಕಾ, ಕೆನಡಾ ಮತ್ತು ಇಲ್ಲಿ ಫ್ರಾನ್ಸ್ ಇದೆ, ಇಟಲಿ ಇದೆ. ನೋಡಿ, ಇಂಟರ್ಪೋಲ್ನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡೋದಾದರೆ ಇದು ಫ್ರಾನ್ಸ್ನಲ್ಲಿ ಇರ್ತಕ್ಕಂಥದ್ದು. ಫ್ರಾನ್ಸ್ನಲ್ಲಿ ಈ ಒಂದು ಇಂಟರ್ಪೋಲ್ನ ಒಂದು ಕೇಂದ್ರ ಕಚೇರಿ ಇದೆ. ಹಾಗಾದರೆ ಫ್ರಾನ್ಸ್ನಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ಬೋದು ನಿಮಗೆ. ಪ್ರಶ್ನೆ ಇಲ್ಲಿ ಫ್ರಾನ್ಸ್ನಲ್ಲಿ ಎಲ್ಲಿದೆ ಅಂತ ಕೇಳ್ಬೋದು. ಇದು ಫ್ರಾನ್ಸ್ ದೇಶದ ಲಿಯನ್ನೋ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಇದು ಇರ್ತಕ್ಕಂಥದ್ದು. ಫ್ರಾನ್ಸ್ ದೇಶದ ಲಿಯನ್ನೋ, ಫ್ರಾನ್ಸ್ನ ಒಂದು ಲಿಯನ್ನೋದಲ್ಲಿ ಇದು ಇರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆನಾ. ಮುಂದಿನ ಒಂದು ಪ್ರಶ್ನೆ, ಮೋಟಾರು ಗಾಡಿಗಳಲ್ಲಿ ಲೆಡ್ ಆಕ್ಸೈಡ್ ಅಥವಾ ಆಸಿಡ್ ಬ್ಯಾಟರಿಗಳಲ್ಲಿ ಲೆಡ್ ಆಕ್ಸಿಜನ್ ಬ್ಯಾಟರಿ ಅಂತ ಕರೀತಾರೆ, ಲೆಡ್ ಆಕ್ಸೈಡ್ ಬ್ಯಾಟರಿ ಅಂತ ಕರೀತಾರೆ. ಈ ಒಂದು ಏನು ಬ್ಯಾಟರಿಗಳಲ್ಲಿ ಅತಿ ಸಾಮಾನ್ಯವಾಗಿ ಬಳಸಲ್ಪಡ್ತಕ್ಕಂಥ ಒಂದು ಬ್ಯಾಟರಿ ಅಂದರೆ ಯಾವುದು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಮೋಟಾರು ಗಾಡಿಗಳಲ್ಲಿ ಅಂತ ಅಂದರೆ ನಿಮಗೆ ಮೋಟರ್ ಬೈಕ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಮೋಟರ್ ಸೈಕಲ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅಲ್ಲಿ ನಿಮಗೆ ಯಾವ ಥರ ಒಂದು ಬ್ಯಾಟ್ರಿಲಿ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಪ್ರೈಮರಿ ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ, ನ್ಯಾನೋ ಬ್ಯಾಟರಿ, ಸೆಕೆಂಡರಿ ಬ್ಯಾಟ್ರಿ, ನ್ಯೂಕ್ಲಿಯರ್ ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಮೋಟರ್ ವಾಹನಗಳಲ್ಲಿ ಯಾವುದಪ್ಪ ಇಲ್ಲಿ ಬ್ಯಾಟ್ರಿನ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಸೆಕೆಂಡರಿ ಬ್ಯಾಟ್ರಿನ ಯೂಸ್ ಮಾಡ್ತಾರೆ. ಸೆಕೆಂಡರಿ ಬ್ಯಾಟರಿ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೆಕೆಂಡರಿ ಬ್ಯಾಟ್ರಿನ ಇಲ್ಲಿ ಯೂಸ್ ಮಾಡ್ತಾರೆ. ಪ್ರಶ್ನೆ ಇಲ್ಲಿ ನಾನು ಕೂಡ ಬರುತ್ತೆ ಡೈರೆಕ್ಟಾಗಿ ನಿಮಗೆ. ಮೋಟಾರು ಗಾಡಿಗಳಲ್ಲಿ ಲೆಡ್ ಆಸಿಡ್ ಎಂಬತಕ್ಕಂಥ ಒಂದು ಬ್ಯಾಟ್ರಿಗಳಲ್ಲಿ ಯಾವುದು ಅತಿ ಹೆಚ್ಚಿನದಾಗಿ ಬಳಸ್ತಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಸೆಕೆಂಡರಿ ಬ್ಯಾಟ್ರಿಯಲ್ಲಿ ಜಾಸ್ತಿ ಬಳಸ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ದೆಹಲಿ ಶಕ್ತಿ ಕಿಲ್ತಾನ ಎಂಬತಕ್ಕಂಥದ್ದು ನೋಡಿ, ತುಂಬ ಇಂಪಾರ್ಟೆಂಟ್. ದೆಹಲಿ ಶಕ್ತಿ ಮತ್ತು ಕಿಲ್ತಾನ ಎಂಬತಕ್ಕಂಥದ್ದು ಇತ್ತೀಚೆಗೆ ಇವು ಮೂರು ಕೂಡ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ಅತಿ ಹೆಚ್ಚಿನದಾಗಿ ಸುದ್ದಿಯಲ್ಲಿದ್ದಾವೆ. ದೆಹಲಿ, ಕಿಲ್ತಾನ ಮತ್ತು ಇಲ್ಲಿ ಶಕ್ತಿ ಎಂಬತಕ್ಕಂಥದ್ದು. ಹಾಗಾದರೆ ಇವು ಏನು ಅಂತ ಕೇಳಿದ್ದಾರೆ. ದೆಹಲಿ, ಕಿಲ್ತಾನ ಮತ್ತು ಶಕ್ತಿ ಎಂಬತಕ್ಕಂಥದ್ದು ಮೂರು ಕೂಡ ಸುದ್ದಿಯಲ್ಲಿದ್ದಾವೆ. ಹಾಗಾದರೆ ಇವು ಮೂರು ಕೂಡ ಏನು ಅಂತ ಕೇಳಿದರೆ, ಇವು ಮೂರು ಕೂಡ ಇಲ್ಲಿ ಹಡಗುಗಳು ಇಲ್ಲಿ ಆಗಿರ್ತವೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಹಡಗುಗಳು ದೆಹಲಿ, ಶಕ್ತಿ ಮತ್ತು ಕಿಲ್ತಾನ ಎಂಬತಕ್ಕಂಥದ್ದು ಇವು ಮೂರು ಕೂಡ ಇಲ್ಲಿ ಹಡಗುಗಳು ಆಗಿರ್ತವೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ನೋಡೋದಾದರೆ, ವಿಕ್ಟೋರಿಯಾ ಹೆಸರಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಚಿತ ವಕ್ತಾರರನ್ನು ಯಾವ ದೇಶವು ಇತ್ತೀಚೆಗೆ ಪರಿಚಯ ಮಾಡಿದೆ ಅಂತ. ವಿಕ್ಟೋರಿಯಾ ಹೆಸರಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಚಿತ ವಕ್ತಾರವನ್ನು ಯಾವ ದೇಶವು ಇತ್ತೀಚೆಗೆ ಪರಿಚಯ ಇಲ್ಲಿ ಮಾಡಿದೆ ಅಂತ ಕೇಳಿದರೆ, ಉಕ್ರೇನ್, ಇರಾನ್, ಇರಾಕ್ ಮತ್ತು ರಷ್ಯಾ. ಉಕ್ರೇನ್, ಇರಾನ್, ಇರಾಕ್ ಮತ್ತು ರಷ್ಯಾ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಉಕ್ರೇನ್ ಎಂಬತಕ್ಕಂತಹ ಒಂದು ದೇಶ ಈ ಒಂದು ವಿಕ್ಟೋರಿಯಾ ಹೆಸರಿನ AI ರಚಿತ ಒಂದು ವಕ್ತಾರರನ್ನು ಇಲ್ಲಿ ಇತ್ತೀಚೆಗೆ ಪರಿಚಯ ಮಾಡಿದೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ. ಉಕ್ರೇನ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಎ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಗೆ ಇತ್ತೀಚೆಗೆ ಪುಲಿಟ್ಜರ್ ಪ್ರಶಸ್ತಿಯನ್ನು ಕೊಡಲಾಗಿದೆ. ಈ ಒಂದು ಕೆಳಗಿನ ಯಾವ ಸಂಸ್ಥೆಗೆ ಇತ್ತೀಚೆಗೆ ಪುಲಿಟ್ಜರ್ ಪ್ರಶಸ್ತಿಯನ್ನು ಇಲ್ಲಿ ಕೊಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಪುಲಿಟ್ಜರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾವ ಸಂಸ್ಥೆಗೆ ಇಲ್ಲಿ ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ ಎಂಬತಕ್ಕಂತಹ ಒಂದು ಸಂಸ್ಥೆಗೆ, ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ ಎಂಬತಕ್ಕಂತಹ ಒಂದು ಸಂಸ್ಥೆಗೆ ಈ ಒಂದು ಇತ್ತೀಚೆಗೆ
ಪುಲಿಟ್ಜರ್ ಎಂಬತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇಲ್ಲಿ ಗೌರವಿಸಲಾಗಿದೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿರ್ತದೆ. ಪುಲಿಟ್ಜರ್ ಪ್ರಶಸ್ತಿಯನ್ನು ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ ಎಂಬತಕ್ಕಂತಹ ಒಂದು ಕಂಪನಿಯಲ್ಲಿ ಇದಕ್ಕೆ ಕೊಟ್ಟು ಗೌರವಿಸಲಾಗಿದೆ. ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಅಂದರೆ ಇಲ್ಲಿಂದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಪುಲಿಟ್ಜರ್ ಪ್ರಶಸ್ತಿ ಸಣ್ಣ ಪ್ರಶಸ್ತಿ ಅಲ್ಲ, ಅತಿ ದೊಡ್ಡ ಒಂದು ಪ್ರಶಸ್ತಿಯಾಗಿದೆ. ಈ ಒಂದು ಪುಲಿಟ್ಜರ್ ಪ್ರಶಸ್ತಿ ಬಗ್ಗೆ ಈಗಾಗಲೇ ಹಿಂದೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದೇ ರೀತಿ ಕೂಡ ಈಗಲೂ ಕೂಡ ಬರಬಹುದು. ಅದಕ್ಕಾಗಿ ನೆನಪಿಟ್ಕೊಳ್ಳಿ, ನ್ಯೂಯಾರ್ಕ್ ಟೈಮ್ಸ್ ಮತ್ತು ಇಲ್ಲಿ ವಾಷಿಂಗ್ಟನ್ ಪೋಸ್ಟ್ ಎಂಬತಕ್ಕಂಥದ್ದು ಇದಕ್ಕೆ ಇಲ್ಲಿ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ. ನೆಕ್ಸ್ಟು ಮುಂದಿನ ಪ್ರಶ್ನೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ರಾಷ್ಟ್ರೀಕೃತ ಯಾವ ವರ್ಷದಲ್ಲಿ ಆಯಿತು? ರಾಷ್ಟ್ರೀಕರಣ ಆಗಿದ್ದು ಯಾವಾಗ ಅಂತ. ಟೋಟಲ್ ಆಗಿ ನಮ್ಮ ಒಂದು ಭಾರತದಲ್ಲಿ ಎಷ್ಟು ಬ್ಯಾಂಕ್ಗಳಿದ್ದಾವೆ? ಇಲ್ಲಿ ಜುಲೈ 19 1969ರಲ್ಲಿ ಜುಲೈ 19 1969ರಲ್ಲಿ 12 ಬ್ಯಾಂಕ್ಗಳು ರಾಷ್ಟ್ರೀಕರಣ ಅಥವಾ ನ್ಯಾಷನಲೈಸೇಷನ್ ಆಗ್ತವೆ. ಆದರೆ ಇಲ್ಲಿ 1949ರಲ್ಲಿ ಒಂದು ಬ್ಯಾಂಕ್ ರಾಷ್ಟ್ರೀಕರಣ ಆಗಿದೆ. ಹಾಗಾದರೆ ಆ ಒಂದು ನ್ಯಾಷನಲೈಸೇಷನ್ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಯಾವುದಪ್ಪ ಅಂತಂದರೆ ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಇದರ ಬಗ್ಗೆ ಒಂದು ವಿಡಿಯೋನ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಮಾಡಿ ಕೊಟ್ಟಿರ್ತೇವೆ. ಆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇಲ್ಲಿ ಸೇರಿಕೊಂಡು ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪನೆಯನ್ನು ಮಾಡಿದರು, ಟೋಟಲ್ ಆಗಿ ಎಷ್ಟು ಹಣವನ್ನು ಇಲ್ಲಿ ಕೂಡಿಟ್ಟಿದ್ರು. ಆವಾಗ 1935ರಲ್ಲಿ 1934ರ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ನ ಒಂದು ಮುಖಾಂತರ 1935 ಏಪ್ರಿಲ್ 1ರಲ್ಲಿ ಈ ಒಂದು ಬ್ಯಾಂಕ್ ಇಲ್ಲಿ ಸ್ಥಾಪನೆ ಆಗ್ತದೆ. ಅದೇ ರೀತಿ ಇಲ್ಲಿ 1949ರಲ್ಲಿ ಈ ಒಂದು ಬ್ಯಾಂಕ್ ರಾಷ್ಟ್ರೀಕರಣ ಆಗ್ತದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋನ ಮಾಡಿದ್ದೇವೆ. ಆ ಒಂದು ವಿಡಿಯೋನ ನೋಡಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಅಥವಾ RBI ಬಗ್ಗೆ ನಿಮಗೆ ಯಾವುದೇ ಆದಂತಹ ಒಂದು ಡೌಟ್ ಇರೋದಿಲ್ಲ. ಎಲ್ಲರೂ ಕೂಡ ಹೋಗಿ ಆ ಒಂದು ವಿಡಿಯೋನ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಒಬ್ಬ ಅಭ್ಯರ್ಥಿಯು ಚುನಾವಣೆಯಲ್ಲಿ ಗರಿಷ್ಠ ಎಷ್ಟು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ಬೋದು ಅಂತ ನೋಡಿ. ಒಬ್ಬ ವ್ಯಕ್ತಿಯು ಚುನಾವಣೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಯಾಕಪ್ಪ ಇಂಪಾರ್ಟೆಂಟ್ ಅಂತ ಅಂದರೆ ಇತ್ತೀಚೆಗೆ ಇಲ್ಲಿ ಲೋಕಸಭೆ ಎಲೆಕ್ಷನ್ ನಡೆದಿದೆ. ಲೋಕಸಭೆ ಎಲೆಕ್ಷನ್ ನಡೆದಿರೋದ್ರಿಂದ ಬೇರೆ ಬೇರೆ ಕಡೆಯಲ್ಲಿ ಅಭ್ಯರ್ಥಿಗಳೇನಿದ್ದಾರೆ ಎರಡೆರಡು ಕಡೆಯಿಂದ ಚುನಾಯಿತರಾಗಿದ್ದಾರೆ ಅಥವಾ ಚುನಾವಣೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಈ ಒಂದು ಪ್ರಶ್ನೆ ಬರ್ಬೋದು, ಒಬ್ಬ ಅಭ್ಯರ್ಥಿಯು ಚುನಾವಣೆಯಲ್ಲಿ ಗರಿಷ್ಠ ಎಷ್ಟು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ಬೋದು ಅಂತ ಇಲ್ಲಿ ಕೇಳಿದ್ದಾರೆ. ಎಷ್ಟು ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ಬೋದು ಅಂತ ಅಂದರೆ 2 ಸ್ಥಾನಗಳಿಗೆ ಒಬ್ಬ ಅಭ್ಯರ್ಥಿ ಇಲ್ಲಿ ಸ್ಪರ್ಧೆಯನ್ನು ಮಾಡ್ಬೋದು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. 2 ಸ್ಥಾನ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಯವರು ರದ್ದುಪಡಿಸಿದ್ದಾರೆ? ನೋಡಿ, ತುಂಬ ಇಂಪಾರ್ಟೆಂಟ್ ಇದು ಕೂಡ. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ಯಾವ ವಿಧಿಯ ಒಂದು ಅಡಿಯಲ್ಲಿ ರಾಷ್ಟ್ರಪತಿಯವರು ರದ್ದುಪಡಿಸಿದ್ದಾರೆ ಅಂತ ಇಲ್ಲಿ ಕೇಳಿದರೆ 370ನೇ ವಿಧಿ, ಸೆಕ್ಷನ್ 370 ಅಂತ ಕರೀತಾರೆ. ಸೆಕ್ಷನ್ 370. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಒರಾಂಗುಟನ್ ಎಂಬತಕ್ಕಂಥದ್ದು, ಒರಾಂಗುಟನ್ನ ಒಂದು IUCN ಸ್ಥಿತಿ ಯಾವುದು ಅಂತ. ಒರಾಂಗುಟನ್ ಎಂಬತಕ್ಕಂಥದ್ದು ಒಂದು IUCN ಸ್ಥಿತಿ ಏನಪ್ಪ ಅಂತಂದರೆ ತೀವ್ರ ಒಂದು ಅಪಾಯದಲ್ಲಿ ಇರತಕ್ಕಂಥದ್ದು, ತೀವ್ರ ಅಪಾಯದಲ್ಲಿ ಇದೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಶ್ರೀಲಂಕಾ ಇತ್ತೀಚೆಗೆ ಯಾವ ದೇಶದ ಪ್ರವಾಸಿಗರಿಗೆ ಶುಲ್ಕರಹಿತ ವೀಸಾ ನೀಡಲು ಮುಂದಾಗಿದೆ ಅಂತ ಇಲ್ಲಿ ಕೇಳಿದರೆ, ಶುಲ್ಕರಹಿತ ಒಂದು ವೀಸಾನ ನೀಡಲು ಶ್ರೀಲಂಕಾ ಇತ್ತೀಚೆಗೆ ಯಾವ ದೇಶದ ಒಂದು ಪ್ರವಾಸಿಗರಿಗೆ ವೀಸಾ ನೀಡಲು ಇಲ್ಲಿ ಮುಂದಾಗಿದೆ ಅಂತ ಕೇಳಿದರೆ, ಶುಲ್ಕರಹಿತ ವೀಸಾವನ್ನು ಇಲ್ಲಿ ಭಾರತ ಮತ್ತು ಚೀನಾ ಮತ್ತು ರಷ್ಯಾ, ಜಪಾನ್ ಮತ್ತು ಮಲೇಷಿಯಾ. ನೋಡಿ, ಯಾಕಪ್ಪ ಅಂತಂದರೆ ಎಲ್ಲರಿಗೂ ಕೂಡ ಇಲ್ಲಿ ಈ ಒಂದು ದೇಶಗಳಿಗೆ ಫ್ರೀ ವೀಸಾ ಕೊಡ್ತೇವೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ. ಯಾಕಪ್ಪ ಅಂತಂದರೆ ಶ್ರೀಲಂಕಾಗೆ ಎಲ್ಲರೂ ಜನ ಬರಲಿ, ಅಲ್ಲಿ ಇನ್ವೆಸ್ಟ್ ಮಾಡಲಿ, ಅಥವಾ ಅಲ್ಲಿ ಒಂದು ಟೂರಿಸಮ್ ಹೆಚ್ಚಾಗಲಿ, ಅಥವಾ ಅಲ್ಲಿಂದ ಸ್ವಲ್ಪ ಇಲ್ಲಿ ಎಕನಾಮಿಕ್ಸ್ ಬಿಲ್ಡಪ್ ಆಗಲಿ ಅಂತ ಇಲ್ಲಿ ಅವರು ಈ ರೀತಿಯಾಗಿ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ಇತ್ತೀಚೆಗೆ ನಿಮಗೆ ಗೊತ್ತು ಅಲ್ಲಿನ ಒಂದು ಎಕನಾಮಿಕ್ ಅಥವಾ GDP ಇಲ್ಲಿ ಬಿದ್ದೋಗಿದೆ ಅಂತ, ಅದಕ್ಕಾಗಿ ಇದನ್ನು ಮಾಡಿದ್ದಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಉಪರಾಷ್ಟ್ರಾಧ್ಯಕ್ಷರನ್ನು ಅಧಿಕಾರದಿಂದ ವಜಾ ಮಾಡುವ ಒಂದು ಗೊತ್ತುವಳಿಯನ್ನು ಮಂಡಿಸುವ ಒಂದು ಅಧಿಕಾರ ಇರತಕ್ಕಂಥದ್ದು ಯಾರಿಗೆ ಅಂತ ಇಲ್ಲಿ ಕೇಳಿದರೆ, ಇದು ರಾಜ್ಯಸಭೆಗೆ ಮಾತ್ರ ಇರುತ್ತೆ. ಉಪರಾಷ್ಟ್ರಾಧ್ಯಕ್ಷರು ಅಂತ ಅಂದರೆ ವೈಸ್ ಪ್ರೆಸಿಡೆಂಟ್ ಅಂತ ಕರಿತೇವೆ, ವೈಸ್ ಪ್ರೆಸಿಡೆಂಟ್. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ.
ಕಾಶ್ಮೀರದ ಅಕ್ಬರ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇಲ್ಲಿ ಕೇಳಿದರೆ, ಕಾಶ್ಮೀರದ ಅಕ್ಬರ್ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರೆ ಜೈನ್ ಉಲ್ ಅಬಿದಿನ್ ಅವ್ರನ್ನ ಕಾಶ್ಮೀರದ ಒಂದು ಅಕ್ಬರ್ ಅಂತ ಇಲ್ಲಿ ಕರೀತಾರೆ. ಆಪ್ಷನ್ ಇಲ್ಲಿ ಡಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕೋಲಿನ್ ಎಂಬತಕ್ಕಂಥದ್ದು ಏನು ಅಂತ ಕೇಳಿದರೆ, ಕೋಲಿನ್ ಎಂಬತಕ್ಕಂಥದ್ದು ಇದೊಂದು ಪೋಷಕಾಂಶ ಆಗಿದೆ. ಈ ಒಂದು ಕೊಲ್ಲಿನ್ ಎಂಬತಕ್ಕಂಥದ್ದು ಪೋಷಕಾಂಶ ಆಗಿದೆ. ಪಾಕಿಸ್ತಾನವು ಇತ್ತೀಚೆಗೆ ತನ್ನ ಒಂದು ಮೊಟ್ಟಮೊದಲ ಚಂದ್ರನ ಮಿಷನ್ ಐಕ್ಯೂಬ್ ಕುಮಾರ್ ಎಂಬತಕ್ಕಂಥದ್ದನ್ನು ಯಾವ ದೇಶದ ಸಹಯೋಗದೊಂದಿಗೆ ಪ್ರಾರಂಭ ಮಾಡಿತು ಅಂತ ಕೇಳಿದರೆ, ಐಕ್ಯೂಬ್ ಕುಮಾರ್ ಎಂಬತಕ್ಕಂಥದ್ದು ಇದನ್ನು ಚೀನಾ ದೇಶದ ಒಂದು ಸಹಯೋಗದೊಂದಿಗೆ ಶುರು ಮಾಡಿದೆ. ಆಪ್ಷನ್ಲಿ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವೆಸ್ಟಲೈನ್ ವೈರಾಣು ರೋಗ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದು ಮೊಟ್ಟಮೊದಲ ಬಾರಿಗೆ ಯಾವ ದೇಶದಲ್ಲಿ ಕಾಣಿಸಿಕೊಂಡಿದೆ? ವೆಸ್ಟಲೈನ್ ವೈರಾಣು ರೋಗ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಮೊಟ್ಟಮೊದಲ ಬಾರಿಗೆ ಯಾವ ದೇಶದಲ್ಲಿ ಕಾಣಿಸಿಕೊಂಡಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಉಗಾಂಡ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಇವಾಗಿದ್ದು ಇವತ್ತಿನ ಒಂದು ಪ್ರಶ್ನೆಗಳು. ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.